Goes to one of my favorites, Mr. Sandeep Reddy Vanga for NML. Related to flawed guys, I think also reason to write a story of a flawed guy. This is Dr. Arjun Reddy Deshmukh, one of our house surgeons. ఇలాంటి మనిషిని మీరందరు కలరా. He's the topper of the college, topper of the university, anger management లో 0. ఏం మాట్లాడుతున్నావురా మాదార్ చోద్? ఎవడ్రా వాడు? ఈ కోపంతో జీవితంలో ఏం చేస్తావా? पापा सुनाई दे रहा है? बेरा नहीं हूं मैं. He adores you. तो उसके लिए सुपर हीरो. जब तू वापस आया तो मैं कितना खुश था, पर तूने जंग शुरू कर दी. मर गया वो. मैंने बोला था ना ज्योति, क्रिमिनल है हमारा बेटा. कहा जाता हूँ. ಹತ್ತು ವರ್ಷಗಳ ಕಾಲ ಒಂದು ಅವಕಾಶಕ್ಕಾಗಿ ಹೈದರಾಬಾದ್ ಬೀದಿಗಳಲ್ಲಿ ಅಲೆದಾಡಿದ ಒಬ್ಬ ಸಾಮಾನ್ಯ ಯುವಕ ಇಂದು ಬಾಲಿವುಡ್ ಖಾನ್ಗಳು ಮತ್ತು ಕಪೂರ್ಗಳ ಸಾಮ್ರಾಜ್ಯವನ್ನೇ ನಡುಗಿಸುತ್ತಿದ್ದಾನೆ. ಅಂದು ನಿನ್ನ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಎಂದು ರಿಜೆಕ್ಟ್ ಮಾಡಿದ ಪ್ರೊಡ್ಯೂಸರ್ಸ್ ಇಂದು ಇವರ ಡೇಟ್ಸ್ಗಾಗಿ ಕ್ಯೂ ನಿಂತಿದ್ದಾರೆ. ಇದು ಬರೀ ಸಿನಿಮಾದ ಕಥೆಯಲ್ಲ, ಒಬ್ಬ ಹಠವಾದಿ ಕ್ರೇಜಿ ಡೈರೆಕ್ಟರ್ನ ರಿಯಲ್ ಲೈಫ್ ಸ್ಟೋರಿ. ಅವರೇ ಸಂದೀಪ್ ರೆಡ್ಡಿ ವಾಂಗಾ. ಒಂದು ಕಾಲದಲ್ಲಿ ಕಲ್ಟ್ ಡೈರೆಕ್ಟರ್ ಅಂತ ಬಂದರೆ ಉಪೇಂದ್ರ ಅವರು ಬಂದರು, ರಾಮ್ ಗೋಪಾಲ್ ವರ್ಮ ಅವರು ಬಂದರು. ಉಪೇಂದ್ರ ಅವ್ರು ಬಂದಾಗ ಅವರು ಸ್ಟಾರ್ಟಿಂಗಲ್ಲಿ ಯಾರೂ ಇಷ್ಟಪಡಲಿಲ್ಲ, ಎಲ್ಲರೂ ಡಿಫ್ರೆಂಟಾಗಿ ನೋಡಿದ್ರು. ಬಟ್ ಇವತ್ತು ಅವ್ರನ್ನೆಲ್ಲರೂ ಇಷ್ಟಪಟ್ಟರು. ಇಂಡಿಯಾದ ಎಲ್ಲ ಡೈರೆಕ್ಟರ್ಗೂ ಇವ್ರ ಫೇವ್ರೇಟು. ಸಿನಿಮಾ ಅಂದರೆ ಬರೀ ಪ್ರೀತಿ ಪ್ರೇಮ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವ್ಯಕ್ತಿಯ ಸಿನಿಮಾ ನೋಡಬೇಡಿ. ಯಾಕಂದರೆ ಇವರ ಸಿನಿಮಾದಲ್ಲಿ ರಕ್ತ ಇದೆ, ಹಸಿ ಬಿಸಿ ಮಾತುಗಳಿವೆ ಮತ್ತು ಸಮಾಜ ಒಪ್ಪದ ವೈಲೆನ್ಸ್ ಇದೆ. ಇಡೀ ದೇಶವೇ ಇವನನ್ನು ಮೈಸೋಗಿನಿಸ್ಟ್ ಅಂತ ಬೈದರೂ ಇವರು ಮಾತ್ರ ತಲೆ ತಗ್ಗಿಸಲೇ ಇಲ್ಲ. ಬದಲಿಗೆ 900 ಕೋಟಿ ಕಲೆಕ್ಷನ್ ಮಾಡಿ ಎಲ್ಲರ ಬಾಯಿ ಮುಚ್ಚಿಸಿದ. ಯಾರು ಈ ಸಂದೀಪ್ ರೆಡ್ಡಿ ವಂಗಾ? ಇವರ ಸಕ್ಸಸ್ ಸೀಕ್ರೆಟ್ ಏನು? ಬನ್ನಿ ಇದರೆಲ್ಲ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಟು ಅವರ್ ಸೆಕೆಂಡ್ ಡಾಕ್ಯುಮೆಂಟರಿ ವಿಡಿಯೋ, ಸಂದೀಪ್ ರೆಡ್ಡಿ ವಂಗಾ. ಇವತ್ತು ಯಾರೆಲ್ಲ ಚಾನಲ್ಗೆ ಹೊಸಬರಾಗಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇಂಟ್ರೆಸ್ಟಿಂಗ್ ಪವರ್ಫುಲ್ ವಿಡಿಯೋ ಮಿಸ್ ಮಾಡ್ಕೋಬಾರ್ದಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ಪಾಯಿಂಟ್. ಒಂದು ಸಿನಿಮಾ 500 ಕೋಟಿ, ಮತ್ತೊಂದು ಸಿನಿಮಾ 900 ಕೋಟಿ. ಇಂಡಿಯನ್ ಸಿನಿಮಾದಲ್ಲಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಸುನಾಮಿ ಎಬ್ಬಿಸ್ತಿರೋ ಏಕೈಕ ಸೌತ್ ಇಂಡಿಯನ್ ಡೈರೆಕ್ಟರ್ ಅಂದರೆ ಅದು ಸಂದೀಪ್ ರೆಡ್ಡಿ ವಂಗಾ ಮಾತ್ರ. एक्शन पापा. पापा 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 सुनाई दे रहा है? बेरा नहीं हूं मैं. पापा पर गोली चलाई, बलबीर सिंह पर गोली चलाई. मैं वादा करता हूं अपने हाथ से गला काटूंगा उसका. ಜಗತ್ತು ಇವರನ್ನು ವಿಲನ್ ಅಂತ ನೋಡಿದರೆ ಆಡಿಯನ್ಸ್ ಮಾತ್ರ ಇವರನ್ನು ದೇವರಂತ ಅಪ್ಪಿಕೊಳ್ತಿದ್ದಾರೆ. ಜೀರೋಯಿಂದ ಶುರುವಾಗಿ ಸಿನಿಮಾ ಇಂಡಸ್ಟ್ರಿಯನ್ನೇ ಶೇಕ್ ಮಾಡ್ತಿರೋ ಈ ಮ್ಯಾಡ್ ಜೀನಿಯಸ್ ಕತೆ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಸಂದೀಪ್ ರೆಡ್ಡಿ ವಂಗಾ ಅಂದರೆ ಬರೀ ಡೈರೆಕ್ಟರ್ ಅಲ್ಲ, ಅದೊಂದು ಬ್ರ್ಯಾಂಡ್ ಆಫ್ ಮ್ಯಾಡ್ನೆಸ್. ಇವರ ಸಿನಿಮಾದಲ್ಲಿ ಹೀರೋ ಸೋಲಬಹುದು, ಆದರೆ ಇವರ ವಿಷನ್ ಮಾತ್ರ ಯಾವತ್ತೂ ಸೋಲಲ್ಲ. ಕ್ರಿಟಿಕ್ಸ್ ಬರೆಯೋದು ವಿಮರ್ಶೆ, ಆದರೆ ಸಂದೀಪ್ ಬರೆಯೋದು ಹಿಸ್ಟರಿ. ದ ಸ್ಟೋರಿ ಆಫ್ ರೆಬೆಲ್. ಸೋಲು ಮನುಷ್ಯನನ್ನು ಕುಗ್ಗಿಸಬಹುದು ಅಥವಾ ಹುಚ್ಚನಾಗಿ ಮಾಡಬಹುದು, ಆದರೆ ಒಬ್ಬ ವ್ಯಕ್ತಿಯನ್ನು ಮಾತ್ರ ಸೋಲು ಸುಲ್ತಾನನನ್ನಾಗಿ ಮಾಡಿತು. 10 ವರ್ಷಗಳ ಕಾಲ ಒಂದು ಅವಕಾಶಕ್ಕಾಗಿ ಗೋಗರೆದ ಕೈಗಳು ಇಂದು ಸಾವಿರ ಕೋಟಿ ಬಿಸ್ನೆಸ್ ಮಾಡುತ್ತಿವೆ. ಇಡೀ ಸಮಾಜ ಇವನನ್ನು ವೈಲೆಂಟ್ ಅಂದಾಗ ಇವರು ಅದನ್ನೇ ತನ್ನ ಸ್ಟೈಲ್ ಮಾಡಿಕೊಂಡ್ರು.
ಅವರೇ ಇಂಡಿಯನ್ ಸಿನಿಮಾದ ಮೋಸ್ಟ್ ಡೇಂಜರಸ್ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗಾ. ಇವತ್ತು ನಾವು ಮಾತನಾಡ್ತಿರೋದು ಬರೀ ಒಬ್ಬ ಡೈರೆಕ್ಟರ್ ಬಗ್ಗೆ ಅಲ್ಲ, ಒಬ್ಬ ಆಟವಾದಿಯ ಬಗ್ಗೆ. ಸಂದೀಪ್ ರೆಡ್ಡಿ ವಂಗಾ ಅಂದರೆ ಕೇವಲ ಅರ್ಜುನ್ ರೆಡ್ಡಿ ಅಥವಾ ಅನಿಮಲ್ ಸಿನಿಮಾದ ನಿರ್ದೇಶಕ ಮಾತ್ರವಲ್ಲ. ಇವತ್ತು ಬಾಲಿವುಡ್ನ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಇವರ ಕಾಲ್ ಶೀಟ್ಗಾಗಿ ಕಾಯ್ತಿದ್ದಾರೆ. ಅಷ್ಟಕ್ಕೂ ಈ ವರಂಗಲ್ ಹುಡುಗನ ಯಶಸ್ಸಿನ ರಹಸ್ಯ ಏನು? ಬನ್ನಿ ಇದರ ಬಗ್ಗೆ ಎಲ್ಲ ತಿಳಿದುಕೊಳ್ಳೋಣ. ಆಸ್ಟ್ರೇಲಿಯಾದಲ್ಲಿ ಸಿನಿಮಾ ಓದಿ ಬಂದ ಸಂದೀಪ್ಗೆ ಹೈದರಾಬಾದ್ ಅಷ್ಟು ಸುಲಭವಾಗಿ ಕೆಂಪು ಹಾಸು ಹಾಸಲಿಲ್ಲ. ಅರ್ಜುನ್ ರೆಡ್ಡಿ ಕತೆ ಹಿಡಿದು 10 ಪ್ರೊಡ್ಯೂಸರ್ಸ್ ಹತ್ರ ಹೋದಾಗ ಎಲ್ಲರೂ ಹೇಳಿದ್ದು ಒಂದೇ ಮಾತು, ಇದು ಸಿನಿಮಾ ಅಲ್ಲ, ಗಲೀಜು ಅಂತ. ಆದರೆ ಸಂದೀಪ್ ಹಿಂದೆ ಸರಿಯಲಿಲ್ಲ. ತಂದೆ ಮತ್ತು ಅಣ್ಣನ ಆಸ್ತಿಯನ್ನು ಪಣಕ್ಕಿಟ್ಟು ಸಿನಿಮಾ ಮಾಡಿದರು. ಗೆದ್ರೆ ಇತಿಹಾಸ, ಸೋತರೆ ಬೀದಿ ಪಾಲಾಗುವ ಪರಿಸ್ಥಿತಿ ಇತ್ತು. ಆದರೆ ಆ ಹಠವೇ ಇಂದು ಇವರನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಬಾಲಿವುಡ್ ಅಲುಗಾಡಿಸಿದ ಸುನಾಮಿ. ದಕ್ಷಿಣ ಭಾರತದ ಡೈರೆಕ್ಟರ್ಗಳು ಬಾಲಿವುಡ್ಗೆ ಹೋದರೆ ಗೆಲ್ಲೋದು ಕಷ್ಟ ಅನ್ನೋ ರೂಲ್ಸ್ ಇತ್ತು. ಆದರೆ ಸಂದೀಪ್ ರೆಡ್ಡಿ ಅವರು ಅದನ್ನು ಬ್ರೇಕ್ ಮಾಡಿದರು. ಕಬೀರ್ ಸಿಂಗ್ ಮೂಲಕ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಲ್ಲದೆ ಇತ್ತೀಚೆಗೆ ಬಂದ ಅನಿಮಲ್ ಸಿನಿಮಾದ ಮೂಲಕ ಇಡೀ ದೇಶವನ್ನು 2 ಭಾಗ ಮಾಡಿದರು. ಒಬ್ಬರು ಇವನನ್ನು ವಿಲನ್ ಅಂದರು, ಇನ್ನೊಬ್ಬರು ಜೀನಿಯಸ್ ಅಂದರು. ಆದರೆ ಬಾಕ್ಸ್ ಆಫೀಸ್ ಮಾತ್ರ 900 ಕೋಟಿಯನ್ನು ಅಪ್ಕೊಡ್ತು. ವಂಗ ಅವರ ಕಿಕ್ ಪಾಯಿಂಟ್ಸ್. ಸಂದೀಪ್ ಅವರ ಸಿನಿಮಾಗಳಲ್ಲಿ 3 ವಿಷಯಗಳು ಕಾಮನ್. ರಾ ಎಮೋಷನ್ಸ್, ಅವರ ಪಾತ್ರಗಳನ್ನು ಮುಚ್ಚುಮರೆ ಇಲ್ಲದೆ ತೋರಿಸ್ತಾರೆ. ದ ಮ್ಯೂಸಿಕ್, ಪ್ರತಿಯೊಂದು ಸೀನ್ಗೂ ಪ್ರಾಣ ತುಂಬೋದೇ ಅವರ ಸೌಂಡ್ ಸೆನ್ಸ್. ಎಂಥ BGM ಕೊಡ್ತಾರಂದರೆ ಹುಚ್ಚರಾಗಬೇಕು. ಅದ್ರ ಜೊತೆ 1 ವಾರ ಆದರೂ ಆಚೆ ಬರಲ್ಲ. ಇವತ್ತು ನೀವು BGM ಕೇಳಿದ್ರೆ ಮೈಕೆ ಜುಮ್ ಅನಿಸುತ್ತೆ, ಗೂಸ್ ಬಂಪ್ಸ್ ಬರುತ್ತೆ. ಆಮೇಲೆ ಒಂದೊಂದು ವಾರ 1 ತಿಂಗಳು ಮಾತಾಡೋಂಥ ಟಾಪಿಕ್ಗೆ ಇವರು ಅಂಥ ಕ್ಯಾರೆಕ್ಟರ್ನ ಕೆತ್ತಾರೆ. ಬಟ್ ಅಷ್ಟೊಂದು ಕಷ್ಟಪಡೋಕ್ಕೆ ದ ರಿಯಲ್ ಸಿನಿಮಾ ಮೇಕರ್, ಒರಿಜಿನಲ್ ಫಿಲಮ್ ಮೇಕರ್ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ನೆವರ್ ಕಾಂಪ್ರಮೈಸಿಂಗ್. ಅವರು ಕ್ರಿಟಿಕ್ಸ್ಗೆ ಎದುರಲ್ಲ, ಪ್ರೇಕ್ಷಕರ ಎಮೋಷನ್ಗೆ ಬೆಲೆ ಕೊಡ್ತಾರೆ. ಸಂದೀಪ್ ರೆಡ್ಡಿ ವಂಗಾ ಅವರು ಈ ಪಯಣ ನಮಗೆ ಕಲಿಸೋದು ಒಂದೇ, ನಿಮ್ಮ ಕನಸಿನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಇಡೀ ಜಗತ್ತು ನಿಮ್ಮನ್ನು ವಿರೋಧಿಸಿದರೂ ನೀವು ಗೆಲ್ತೀರ. ಬಟ್ ನಿಮ್ಮ ಕತೆನ, ನಿಮ್ಮ ವಿಷನ್ನ ನೀವು ನಂಬಬೇಕು. ಸಿನಿಮಾ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಅಂದುಕೊಂಡಿದ್ದ ಕಾಲದಲ್ಲಿ ಪ್ರೇಕ್ಷಕರ ಎದೆಯ ಬಡಿತ ಜಾಸ್ತಿ ಮಾಡುವ ಸಿನಿಮಾ ಮಾಡಿದವರು ಈ ವ್ಯಕ್ತಿ. ಕೆಲವರಿಗೆ ಇವರು ಕ್ರೇಜಿ ಡೈರೆಕ್ಟರ್, ಇನ್ನು ಕೆಲವರಿಗೆ ಇವರು ಕಾಂಟ್ರವರ್ಸಿಗಳ ರಾಜ. ಆದರೆ ಸತ್ಯ ಏನಂದರೆ ಇಂದು ಭಾರತೀಯ ಚಿತ್ರರಂಗದ ಬಾಕ್ಸ್ ಆಫೀಸ್ ಇವರ ಹೆಸರಿಗೆ ನಡುಗುತ್ತಿದೆ. ಇವರೇ ದ ಮಾಸ್ಟರ್ ಆಫ್ ರಾ ಎಮೋಷನ್ಸ್, ಸಂದೀಪ್ ರೆಡ್ಡಿ ವಂಗಾ. ಇವತ್ತು ನಾವು ಇವರ ಸೋಲದ ಹಠ ಮತ್ತು ಗೆಲುವಿನ ಕಥೆಯನ್ನು ನೋಡೋಣ. ಸಂದೀಪ್ ಹುಟ್ಟಿದ್ದು ತೆಲಂಗಾಣದ ವರಂಗಲ್ನಲ್ಲಿ. ಮೆಡಿಕಲ್ ಓದಬೇಕೆಂದು ಮನೆಯವರು ಬಯಸಿದರೆ ಸಂದೀಪ್ ಅವರು ತಲೆಯಲ್ಲಿ ಓಡುತ್ತಿದ್ದದ್ದು ಮಾತ್ರ ಕಥೆಗಳು. ಚಿತ್ರರಂಗಕ್ಕೆ ಬರುವುದು ಅಷ್ಟು ಸುಲಭವಾಗಿರಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಫಿಲಮ್ ಮೇಕಿಂಗ್ ಓದಿ ಬಂದಾಗ ಇವರ ಕೈಯಲ್ಲಿ ಇದ್ದಿದ್ದು ಬರೀ ಒಂದು ಸ್ಕ್ರಿಪ್ಟ್ ಮತ್ತು ಗೆಲ್ಲಬೇಕೆಂಬ ಹಠ. ಹೈದರಾಬಾದ್ನ 10 ಪ್ರೊಡ್ಯೂಸರ್ಸ್ ಹತ್ರ ಇವರು ಸ್ಕ್ರಿಪ್ಟ್ನ ಹೋಗಿ ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಇದು ತುಂಬ ವೈಲೆಂಟ್ ಆಗಿದೆ, ಇದು ವರ್ಕೌಟ್ ಆಗಲ್ಲ ಅಂದವರೇ ಹೆಚ್ಚು. ಯಾವಾಗ ಯಾರೂ ಹಣ ಹಾಕಲು ಮುಂದೆ ಬರಲಿಲ್ಲವೋ ಸಂದೀಪ್ ಹೆದರಲಿಲ್ಲ. ಸ್ವಂತ ತಂದೆ ಮತ್ತು ಅಣ್ಣನನ್ನು ಒಪ್ಪಿಸಿ ತಾವೇ ಹಣ ಹೂಡಿ ಸಿನಿಮಾ ಶುರು ಮಾಡಿದರು. ಅದೇ ಅರ್ಜುನ್ ರೆಡ್ಡಿ. ನಿಮಗೆಲ್ಲ ಗೊತ್ತಲ್ವ ಅರ್ಜುನ್ ರೆಡ್ಡಿ ಯಾವ ಥರ ಸೌಂಡ್ ಮಾಡ್ತು ಅಂತ. ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಸಾವಿರಾರು ವಿವಾದಗಳು. ಸಿನಿಮಾ ರಿಲೀಸ್ ಆದಮೇಲೆ ಸೃಷ್ಟಿಯಾದ ಇತಿಹಾಸ ನಮಗೆಲ್ಲ ಗೊತ್ತು. ವಿಜಯ್ ದೇವರಕೊಂಡ ಓವರ್ ನೈಟ್ ಸ್ಟಾರ್ ಆದರು. ಇಡೀ ಸೌತ್ ಇಂಡಿಯಾ ಈ ಹೊಸಬನ ಮೇಕಿಂಗ್ ನೋಡಿ ದಂಗಾದರು. ಬಾಲಿವುಡ್ನಲ್ಲಿ ಇವ್ರ ದಂಡಯಾತ್ರೆ ಶುರುವಾಯಿತು. ತೆಲುಗಿನಲ್ಲಿ ಗೆದ್ದವರು ಹಿಂದಿಯಲ್ಲಿ ಗೆಲ್ಲೋದು ಕಷ್ಟ ಅಂತ ಮಾತಾಡೋರ ಮುಂದೆ ಕಬೀರ್ ಸಿಂಗ್ ಮೂಲಕ ಸುಳ್ಳು ಮಾಡಿದರು. ಅಲ್ಲಿಂದ ಶುರುವಾಗಿದೆ ಅಸಲಿ ಆಟ. ಅನಿಮಲ್ ಸಿನಿಮಾ ಅನೌನ್ಸ್ ಆದಾಗ ಎಲ್ಲರೂ ಅಂದ್ಕೊಂಡಿದ್ರು ಇದೊಂದು ಮಾಮೂಲಿ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ. ಆದರೆ ಸಂದೀಪ್ ತೋರಿಸಿದ್ದು ತಂದೆ ಮಗನ ನಡುವಿನ ಒಂದು ಕ್ರೇಜಿ ಎಮೋಷನಲ್ ಜರ್ನಿ. ವಿಮರ್ಶಕರು, ಕ್ರಿಟಿಕ್ಸು ಏನೇ ಹೇಳಲಿ 900 ಕೋಟಿಗೆ ಹೆಚ್ಚು ಕಲೆಕ್ಷನ್ ಮಾಡಿ ಬಾಲಿವುಡ್ ಸುಲ್ತಾನರನ್ನೇ ನಡುಗಿಸಿದರು. ಸಂದೀಪ್ ಅವರ ಯಶಸ್ಸಿನ ರಹಸ್ಯ ಏನು ಗೊತ್ತಾ? ಸಂದೀಪ್ ರೆಡ್ಡಿ ವಂಗಾ ಯಾಕೆ ಸಕ್ಸಸ್ ಆದರು ಅನ್ನೋದಕ್ಕೆ 3 ಕಾರಣಗಳಿವೆ. ಅನ್ಫಿಲ್ಟರ್ ಎಮೋಷನ್, ಇವರು ಮುಚ್ಚುಮರ ಇಲ್ಲದೆ ಕಥೆ ಹೇಳ್ತಾರೆ. ಮ್ಯೂಸಿಕ್ ಸೆನ್ಸ್, BGM ಮತ್ತು ಹಾಡುಗಳನ್ನು ಇವರು ಬಳಸುವ ರೀತಿ ಅದ್ಭುತ. ಸ್ಟ್ರಾಂಗ್ ಕನ್ವಿಕ್ಷನ್, ಇಡೀ ಜಗತ್ತು ಒಬ್ಬರನ್ನ ಟೀಕಿಸಿದ್ರು ತಮ್ಮ ವಿಷನ್ ಮೇಲೆ ಇವರಿಗೆ ಇರೋಂಥ ನಂಬಿಕೆ ಅಪಾರವಾದದ್ದು. ಸಮ್ ಫಿಲಮ್ ಮೇಕರ್ಸ್ ಫಾಲೋ ರೂಲ್ಸ್, ಸಮ್ ಫಿಲಮ್ ಮೇಕರ್ಸ್ ಬ್ರೇಕ್ ರೂಲ್ಸ್, ಆ್ಯಂಡ್ ದೆನ್ ದೇರ್ ಆರ್ ಫಿಲಮ್ ಮೇಕರ್ಸ್ ಹೂ ಸೆಟ್ ದ ರೂಲ್ಸ್ ಆನ್ ಫೈರ್. ಕೆಲವರು ಸಿನಿಮಾಗಳಲ್ಲಿ ರೂಲ್ಸ್ನ ಫಾಲೋ ಮಾಡ್ತಾರೆ, ಕೆಲವರು ಆ ರೂಲ್ಸ್ನ ಮುರಿತಾರೆ. ಆದರೆ ಕೆಲವರು ಬಂದ ಮೇಲೆ ಆ ರೂಲ್ಸ್ಗಳೇ ಬದಲಾಗ್ತವೆ. ಇವರು ಮಾಡಿದ್ದು 3 ಸಿನಿಮಾ ಮಾತ್ರ. ಆ 3 ಸಿನಿಮಾಗಳು ಸಂಪೂರ್ಣ ದೇಶವನ್ನೇ ಚರ್ಚೆಗೆ ಒಳಪಡಿಸಿದ್ದಾವೆ. ಇದು ಕೇವಲ ಒಬ್ಬ ನಿರ್ದೇಶಕನ ಕಥೆಯಲ್ಲ, ಇದು ಸಂದೀಪ್ ರೆಡ್ಡಿ ವಂಗಾ ಅವರ ಕತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಡಾಕ್ಯುಮೆಂಟ್ ವಿಡಿಯೋ. ಇವತ್ತು ಯಾರೆಲ್ಲ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಸಬ್ಸ್ಕ್ರೈಬ್ ಈ ಎನ್ಕರೇಜ್ಮೆಂಟು ನೆಕ್ಸ್ಟ್ ಇನ್ನೊಂದು ವಿಡಿಯೋ ತರೋಕ್ಕೆ ಒಂದು ಧೈರ್ಯ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ವಿಡಿಯೋ ಬಗ್ಗೆ ಡಾಕ್ಯುಮೆಂಟ್ರಿ ಕ್ರಿಯೇಟ್ ಮಾಡಬೇಕನ್ನೋದು, ಅದ್ರ ಬಗ್ಗೆ ನಾವು ವಿಡಿಯೋನ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಲೆಟ್ಸ್ ಕಮ್ ಟು ಅವರ್ ಪಾಯಿಂಟ್. ಮಧ್ಯಮ ವರ್ಗದ ಕುಟುಂಬ ಸಾಮಾನ್ಯ ಭಾರತೀಯ ಕುಟುಂಬಗಳಂತೆ ಇಲ್ಲಿಯೂ ಭದ್ರವಾದ ಉದ್ಯೋಗ ತಗೋ, ಒಂದು ಎಲ್ಲರೂ ಕನಸು ಕಾಣೋ ಥರ ಇವರು ಸಂದೀಪ್ ರೆಡ್ಡಿ ಅವರ ಫ್ಯಾಮಿಲಿಯಲ್ಲಿ ಇಂಜಿನಿಯರಿಂಗ್ ಅಥವಾ ಡಾಕ್ಟ್ರು ಆಗೋ ಅಂತ ಹೇಳ್ತಾರೆ. ಆದರೆ ಸಂದೀಪ್ ರೆಡ್ಡಿ ಅವರ ಕನಸು ಸಿನಿಮಾ ಆಗಿರುತ್ತೆ. ಅವರು ಆರಂಭದಲ್ಲಿ ಭೌತ ಚಿಕಿತ್ಸಾ ಶಿಕ್ಷಣಕ್ಕೆ ಸೇರಿದರು. ಭೌತ ಚಿಕಿತ್ಸಾ ವಿದ್ಯಾಭ್ಯಾಸ ಧಾರವಾಡದಲ್ಲಿ ಮಾಡುತ್ತಿದ್ದರು. ಅವರ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ಇವರು ಮೆಡಿಕಲ್ ಓದೋಕ್ಕೆ ಬಂದಿದ್ದು ಕರ್ನಾಟಕದ ಧಾರವಾಡದಲ್ಲಿ ಇರುವಂಥ ಕಾಲೇಜಿನಲ್ಲಿ. ಭೌತ ಚಿಕಿತ್ಸಾ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ಒಂದು ದಿನ ಅವರು ನಿರ್ಧರಿಸಿದರು, ನನ್ನ ಕನಸನ್ನು ಕಡೆಗಣಿಸಿದರೆ ಅದು ನನಗೆ ನೋವಾಗುತ್ತದೆ. ಆ ಕಾರಣಕ್ಕಾಗಿ ಅವರು ಭಾರತವನ್ನು ಬಿಟ್ಟು ಆಸ್ಟ್ರೇಲಿಯಾಗೆ ತೆರಳಿದರು. ಸಿಡ್ನಿ ನಗರದಲ್ಲಿ ಸಿನಿಮಾ ನಿರ್ಮಾಣದ ವಿದ್ಯಾಭ್ಯಾಸದ ಸಿನಿಮಾ ಹೇಗೆ ಮಾಡಬೇಕಂತೇಳಿ ಫಿಲಮ್ ಮೇಕಿಂಗ್ ಕೋರ್ಸನ್ನು ಆರಂಭಿಸಿದರು. ಜೀವನ ಸುಲಭವಾಗಂತೂ ಇರಲಿಲ್ಲ. ಅಲ್ಲಿ ಸಣ್ಣ ಉದ್ಯೋಗ ಮಾಡ್ಕೊತ ಪಾರ್ಟ್ ಟೈಮ್ನ ಜಾಬ್ ಮಾಡ್ಕೊತ ಸಿನಿಮಾ ಕೋರ್ಸ್ನ ಕೂಡ ಮುಗಿಸ್ಕೊತಾರೆ. ಆದರೆ ಮನಸ್ಸಲ್ಲಿದ್ದು ಒಂದೇ ನಂಬಿಕೆ, ಸಿನಿಮಾ ಸಿನಿಮಾ ಸಿನಿಮಾ. ಅವರು ಭಾರತಕ್ಕೆ ಹಿಂದಿರುಗಿದಾಗ ಅವರ ಜೊತೆ ಇದ್ದದ್ದು ಒಂದು ಸ್ಕ್ರಿಪ್ಟ್. ಆದರೆ ಈ ಕಥೆನ ಎಲ್ಲರ ಹತ್ರ ಹೇಳಿದ್ರೆ ನಾನು ತಕ್ಷಣಕ್ಕೆ ಒಪ್ಕೊಂಡಿಲ್ಲ. ಸ್ಟಾರ್ಟಿಂಗಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು. ಚಿತ್ರ ಸೆಟ್ಗಳಲ್ಲಿ ಎಲ್ಲದನ್ನೂ ನೋಡ್ತಾ ಇದ್ದು ಗಮನಿಸ್ತಾ ಇದ್ದರು. ಈ ಅವಧಿಯಲ್ಲಿ ಅವರು ಒಂದು ಕತೆ ಬರೆಯಲು ಶುರು ಮಾಡಿದರು. ಪ್ರೇಮ, ಕೋಪ, ಅಸಹನೆ, ಸ್ವಯಂ ವಿನಾಶ. ಆ ಕಥೆಯನ್ನು ಹಲವರು ನಿರಾಕರಿಸಿದರು. ಆ ಕಥೆಯ ಹೆಸರು ಅರ್ಜುನ್ ರೆಡ್ಡಿ. ಯಾವ ನಿರ್ಮಾಪಕರು ಮುಂದೆ ಬರಲಿಲ್ಲ. ಆದರೆ ಅವರು ಹಠನ ಬಿಡಲಿಲ್ಲ. ಅವರ ಕುಟುಂಬ ತನ್ನ ಜೀವನದ ಉಳಿತಾಯವನ್ನು ಎಲ್ಲದೂ ಸೇರಿ ಮನೆ ಅಡ ಇಟ್ಟು ಸಿನಿಮಾ ಶುರು ಮಾಡಿದರು. ಸಣ್ಣ ಬಜೆಟ್ ಆದರೂ ದೊಡ್ಡ ಅಪಾಯ ಇತ್ತು, ದೊಡ್ಡ ರಿಸ್ಕ್ ಇತ್ತು. ಅದು ಹೊಸ ನಟ. ಸ್ಟಾರ್ಟಿಂಗಲ್ಲಿ ಹೀರೋಗೆಂತ ಹುಡುಕಾಡುವಾಗ ಅಲ್ಲು ಅರ್ಜುನ್ಗೆ ಹೇಳಿದರು, ಅವರು ಕೂಡ ರಿಜೆಕ್ಟ್ ಮಾಡಿದರು. ಇದಲ್ಲದೆ ತುಂಬ ಹೀರೋಗಳ ಹತ್ರ ಹೋದಾಗ ಕೂಡ ಅವರೆಲ್ಲ ರಿಜೆಕ್ಟ್ ಮಾಡಿದರು. ಆದರೆ ಅವ್ರಿಗೆ ಸಿಕ್ಕಿದ್ದೆ ವಿಜಯ ದೇವರಕೊಂಡ. 2017ರಲ್ಲಿ ಅರ್ಜುನ್ ರೆಡ್ಡಿ ಬಿಡುಗಡೆ ಆಯಿತು. ಆ ಸಿನಿಮಾ ಕೇವಲ ಯಶಸ್ವಿ ಆಗಲಿಲ್ಲ, ಅದು ಒಂದು ಚಳುವಳಿ ಆಯಿತು. ಪೂರ್ಣತೆ ಇಲ್ಲದ ನಾಯಕ, ವಾಸ್ತವದ ವ್ಯಕ್ತಿತ್ವ. ಜನರು ಸಿನಿಮಾವನ್ನು ನೋಡಲಿಲ್ಲ, ಅನುಭವಿಸಿದರು. ರಾತ್ರೋರಾತ್ರಿ ವಿಜಯ ದೇವರಕೊಂಡ ಸ್ಟಾರ್ ಆದರು. ಸಂದೀಪ್ ರೆಡ್ಡಿ ವಂಗ ಅವರನ್ನು ಹಿಂದಿ ಚಿತ್ರರಂಗ ವೆಲ್ಕಮ್ ಮಾಡಿತು. ಕಬೀರ್ ಸಿಂಗ್ ಮೂಲಕ ಅರ್ಜುನ್ ರೆಡ್ಡಿಯ ಹಿಂದಿ ರಿಮೇಕ್ ಮೂಲಕ ಹಿಂದಿಗೆ ಪಾದಾರ್ಪಣೆ ಮಾಡಿದರು. ವಿಮರ್ಶೆಗಳು ತೀವ್ರವಾಗಿದ್ದವು, ಚರ್ಚೆಗಳು ಹೆಚ್ಚಾದವು. ಆದರೆ ಸಂದೀಪ್ ರೆಡ್ಡಿ ವಂಗ ಅವರಿಗೆ ಜನರ ಬೆಂಬಲ ತುಂಬ ಅತೀವ್ರವಾಗಿತ್ತು. ಚಿತ್ರ ಭರ್ಜರಿ ಯಶಸ್ಸು ಕಂಡು. ಆದರೆ ನಿಲುವು ಸ್ಪಷ್ಟವಾಗಿತ್ತು, ದೋಷಪೂರ್ಣ ವ್ಯಕ್ತಿತ್ವಗಳನ್ನು ನಿಜವಾಗಿ ತೋರಿಸುವುದು ಅಪರಾಧವಲ್ಲ ಅಂತೇಳಿ. 2023ರಲ್ಲಿ ಬಂದ ಸಿನಿಮಾ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ತಂದೆ ಮಗನ ಅನುಬಂಧ, ಹಿಂಸೆ, ಆಂತರಿಕ ಸಂಘರ್ಷ, ಅದುವೇ ಅನಿಮಲ್. ಚಿತ್ರವು ದಾಖಲೆ ಮುರಿದಿತ್ತು. ಕೆಲವು ವಿರೋಧಿಸಿದರು, ಕೆಲವು ಮೆಚ್ಚಿದರು. ಆದರೆ ಎಲ್ಲರೂ ಮಾತನಾಡಿದರು, ಸಂದೀಪ್ ರೆಡ್ಡಿ ವಂಗ ಯಾರು ಒಪ್ಪಿಗೆಗಾಗಿ ಸಿನಿಮಾ ಮಾಡುವರಲ್ಲ, ಅವ್ರಿಗೇನು ಅನಿಸುತ್ತೋ ಅದನ್ನೇ ಮಾಡುವವರು ಅಂತೇಳಿ. ಅವರು ನಿಜಾಯಿತಿಗಾಗಿ ಸಿನಿಮಾ ಮಾಡುತ್ತಾರೆ. ಅವರ ತಾಯಿ ಹಾಗೂ ಕುಟುಂಬದ ಬೆಂಬಲ ಅವರ ದೊಡ್ಡ ಶಕ್ತಿ. ಸಿನಿಮಾ ಎಂದರೆ ಪಾಠ ಹೇಳುವುದಲ್ಲ, ಸಿನಿಮಾ ಎಂದರೆ ಸತ್ಯವನ್ನು ತೋರಿಸುವುದು. ಮುಂದಿನ ಸಿನಿಮಾ ಸ್ಪಿರಿಟ್ ಇದೆ. ನಾಯಕ ನಟನಾಗಿ ಪ್ರಭಾಸ್ ಅವರು ಬರ್ತಿದ್ದಾರೆ. ನಿರೀಕ್ಷೆಗಳಂತೂ ಆಕಾಶದ ಮಟ್ಟದಲ್ಲಿವೆ. ಆದರೆ ಇತಿಹಾಸ ಹೇಳುತ್ತದೆ, ಒತ್ತಡ ಸಂದೀಪ ರೆಡ್ಡಿ ವಂಗ ಅವರನ್ನು ಕುಗ್ಗಿಸುವುದಿಲ್ಲ, ಅದು ಅವರನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಸೂತ್ರಬದ್ಧ ಸಿನಿಮಾಗಳ ನಡುವೆ ಅವರು ಭಾವನೆಗಳನ್ನು ಆರಿಸಿಕೊಂಡರು. ಪೂರ್ಣ ನಾಯಕರ ಯುಗದಲ್ಲಿ ಅವರು ಅಪೂರ್ಣ ವ್ಯಕ್ತಿಗಳನ್ನು ತಂದರು. ಸಂದೀಪ ರೆಡ್ಡಿ ಅವ್ರನ್ನ ನೀವು ಇಷ್ಟಪಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು, ಆದರೆ ಇಗ್ನೋರ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸಂದೀಪ್ ರೆಡ್ಡಿ ವಂಗ ನಂತರ ಭಾರತೀಯ ಸಿನಿಮಾ ಹಿಂದಿನಂತ ಇರಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.